ಸೊ ಮುರುಡೇಶ್ವರ ಮುಗೀತು. ಸಿಕ್ಕಾಬಡೆ ಸಕ್ಕತ್ತಾಗಿ ದರ್ಶನ ಆಯಿತು. ನಾವಂತೂ ಫುಲ್ ಹ್ಯಾಪಿ ಆಗಿದ್ದೀವಿ. ಸೊ ಇದೇ ಖುಷಿಯಿಂದ ನಾವು ಇವಾಗ ಎಲ್ಲ ಹೋಗ್ತಾ ಇದೀವಿ ಅಂತ ಹೇಳ್ತೀವಿ, ಆದರೆ ಇವಾಗ ಹೇಳಲ್ಲ. ಟ್ರೆಡಿಷನಲ್ ಇವಾಗ ವೆಸ್ಟರ್ನ್ ಬಂದಿದೀವಿ. ನೆಕ್ಸ್ಟ್ ಸ್ಪಾಟ್ ನೀವೇ ನೋಡ್ತೀರಾ. ನೋಡಿ ಡ್ರೈವರ್ ರಶ್ಮಿನಾ, ಕ್ಯಾಮ್ರಾಮನ್ ಶುನಾಥ್ ಪಿಂಟು, ಡ್ರೈವರ್ ಅಂತೆ, ಬ್ಲಾಗರ್ ವಿದ್ಯಾ, ಇದು ಗಗನ. ನೋಡಿ ಹೋಗ್ತಾ ಇದೀವಿ. ಆ ಕಡೆ ಈ ಕಡೆ ಏನು ಕಾಣಿಸ್ತಾ ಇಲ್ಲ, ಬರೀ ನಮ್ಮ ಎದುರುಗಡೆ ಒಂದು ಕಾರು ಅಷ್ಟೇ. ವೆದರ್ ಮಾತ್ರ ಒಂದ್ ಸೆಕೆಂಡ್ ಬಿಸಿಲು, ಒಂದ್ ಸೆಕೆಂಡ್ ಗಾಳಿ, ಒಂದ್ ಸೆಕೆಂಡ್ ಮಳೆ. ಯಪ್ಪ ಅಪ್ಪ ಬರೀ ಡೌಗಳು ನಿಂತ. ವೆದರ್ ಚೆನ್ನಾಗಿದೆ ಅಂತ ನಿಲ್ಸಿದೀವಿ. ಹುಡುಗಿರು ಎಲ್ಲೋದ್ರು ಫೋಟೋ ಬಿಡಲ್ಲ. ಫೋಟೋ ನೆಕ್ಸ್ಟ್ ನೀನ್ ತಗೋಬಾ, ನಿಂಗೈತೆ. ನೋಡಿ ಫ್ರೆಂಡ್ಸ್, ನಮಗೋಸ್ಕರ ಇವಳು ಸ್ನ್ಯಾಕ್ಸ್ ಎಲ್ಲ ತಗೊಂಡ್ಬರ್ತಿದ್ದಾಳೆ. ಪಾಪ ತುಂಬಾ ಕಷ್ಟಪಟ್ಟು ಬರ್ತಾ ಇದ್ದಾಳೆ. ನಿಂದು ತಾಯಿ ಗುಣ. ಇವಳು ಕಷ್ಟ ನೋಡಕ್ಕಾಗ್ತಿಲ್ಲ ನಮ್ಮ ಹತ್ರ. ಮಳೆ ಈ ಮಳೆಯಲ್ಲೂ ಈ ಸ್ನ್ಯಾಕ್ಸ್ ಎಲ್ಲ ತಗೊಬಂದು ನಮಗೆ ಇದು ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹಿಂಗೆ ಒಳ್ಳೇದು ಮಾಡಿದ್ದೇವ್ರು. ಓಕೆ, ಇವಾಗ ನಾವು ಕೂಡ್ಲ ಬೀಚ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ರೋಡ್ ಎಲ್ಲ. ಏನ್ ಗೊತ್ತಾ ಗೈಸ್, ಹೇಳಿ. ಈ ಚಿಪ್ಸು ಜಾಸ್ತಿ ತಿನ್ಬೇಕಂತಾನು ಅನಿಸ್ತಾ ಇಲ್ಲ, ಅದೇ ತಿನ್ಬೇಕಂತಾನು ಅನಿಸ್ತಾ ಇದೆ. ಬರೀ ಇಂಥದೆಯ ಅಷ್ಟೇ ಮೇಡಮ್. ಒಂದು ಮ್ಯಾಟ್ರಲ್ಲಿ ಸಿಗಾಕೊಂಡಿದ್ದಾಳೆ ಫ್ರೆಂಡ್ಸ್. ನನ್ನ ಎವ್ರಿ ಆಟ ಆಡಿಸ್ತಾಳೆ. ಅದಕ್ಕೋಸ್ಕರ ಇವತ್ತು ಇವಳಿಗೆ ಒಳ್ಳೆ ಪನಿಷ್ಮೆಂಟು. ಅದೇನಂತ ನಾನು ಹೇಳಲ್ಲ ಇವಳಿಗೆ ಏನು ಮಾಡಿದ್ದೀನಿ ನಾನು ಅಂತ, ಬಟ್ ಈ ಪನಿಷ್ಮೆಂಟ್ ಅವಳು ತಗೊಬೇಕು. ಅದು ಇವಾಗ ಮಾಡು, ಹೇಳು. ಸಾರಿ ಗಗನ, ಇನ್ನು ಯಾವತ್ತೂ ನಾನು ನಿನ್ನ ರೆಕ್ಸಲ್ಲ ಅಂತ ಅಂದ್ಬಿಟ್ಟು 10 ಬಸ್ಕಿ ಹೊಡಿದ್ರೆ ನಿನ್ನ ಬಿಡ್ತೀನಿ. ಮಾಡು, ಹೇಳು. ಯೋಚನೆ ಮಾಡ್ತೀರಂತೆಲ್ಲ ಅವಶ್ಯಕತೆ ಇಲ್ವಾ? ಸಾರಿ ಗಗನ, ನಿನ್ನ ಯಾವತ್ತೂ ರೇಕ್ಸ್ ಅಲ್ಲ. 1 2 7 8 9 10 ಏನಂತ ಮಾಡೋಳ. ಎಲ್ಲರಿಗೂ ಬರುತ್ತೆ ಫ್ರೆಂಡ್ಸ್, ಅವಾಗ ಎಂಜಾಯ್ ಮಾಡಬೇಕು. ಈ ತರ ಪನಿಷ್ಮೆಂಟ್ ಕೊಡ್ಬೇಕು. ಸಕ್ಕತ್ತಾಗಿದೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದಪ್ಪ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಕುಡ್ಲಾ ಬೀಚು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾಗ್ತಿಲ್ಲ. ಎಲ್ಲಿ ಒಂದು ಊಟಕ್ಕಂತನೂ ಹೋಗ್ತಾ ಇದ್ದೀವಿ, ಕಾಣಿಸ್ತಾ ಇಲ್ಲ. ಸುತ್ತ ಬರೀ ಕಾಡೇ ಇದೆ. ಏನು ತಿನ್ನೋಣ? ಕಾಡು ಮುಗಿಸ್ಕೊಂಡು ಬಂದ್ಮೇಲೆ ಬೀಚ್ ಸಿಗುತ್ತೆ. ಬನ್ನಿ. ಸಮುದ್ರದ್ದು ಅಲೆ ಸೌಂಡ್ ಕೇಳಿಸ್ತಾ ಇದೆ, ಆದರೆ ಊಟ ಬೇಕಲ್ಲಪ್ಪ. ಓಕೆ, ಅಲ್ಲೆಲ್ಲೋ ದೂರದಲ್ಲಿ ಕಾಣಿಸ್ತಾ ಇದೆ. ಏನಿದೆ ಅಂತ ನೋಡೋಣ ಬನ್ನಿ. ಎಲ್ಲ ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ ಇದೇ ಥರ ಯಾರು ಇಲ್ಲದೇ ಇರೋ ಜಾಗಕ್ಕೆ ಹೋಗಿದ್ವಿ. ಆದರೆ ಈ ಸಲ ಎಲ್ಲರೂ ಇದ್ದಾರಂತೆ, ಬಟ್ ಎಲ್ಲಿ ಕಾಣಿಸ್ತಾ ಇಲ್ಲ. ಹೋಗ್ತಾ ಇದ್ದೀವಿ. ದಾರಿ ಸಾಕ್ತಾನೇ ಇದೆ. ಓ, ಇನ್ನು ಇಲ್ಲಿ ಲಗೇಜ್ ಬೇರೆ ತರಬೇಕು. ನೋಡಿ ದಾರಿ ಹೆಂಗಿದೆ. ಇಲ್ಲ ಹೆಂಗೆ ಟ್ರಾಲಿ ಹೆಂಗೆ ತೊಗೊಂಬರೋದು? ಹೆಂಗೆ? ಓ, ಆ ಸೈಡ್ ಕಡೆ ನಾವು ಹೋಗ್ಬೇಕಾಗಿರೋದು. ನೋಡಿ ಈ ಥರ ಬರುತ್ತೆ. ನಾವು ಅಲ್ಲಿಂದ ಬಂದ್ವಿ. ಇವಾಗ ಹಿಂಗೇನೆ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅಲೆಗಳು ಮಾತ್ರ ಸೂಪರಾಗಿ ಹೊಡಿತಾ ಇದೆ. ಇವಾಗ ಅದು ಅಲ್ಲಿ ಮಾಡಬೇಕಿತ್ತು. ಈಗೇನಿಲ್ಲ ನೋಡಿ, ಈಗೇನಿಲ್ಲ. ಅವರಿಬ್ರು ಅಲ್ಲಿಂದ ಎಲ್ಲ ಹೋಗಿ ಇಳ್ಕೊಂಡು ಅಲ್ಲಿಗೆ ಬಂದವ್ರೆ. ನಾವು ಸಿಂಪಲಾಗಿ ಬಂದ್ಬಿಟ್ವಿ ಹಿಂಗೆ. ಸಮುದ್ರ ಎಷ್ಟು ಶಾಂತಿಯಿಂದ ವೈಟಾಗಿ ತೋರಿಸ್ತಾ ಇದೆ ನೋಡಿ. ಅಲ್ಲೆಲ್ಲಿಂದ ಬಂದಿದ್ದು ಬಂದ್ವಿ ಹಿಂಗೇನೆ. ಏನು ನೋಡ್ತಾ ಇದ್ದೀರಾ? ಆದರೆ ಇಲ್ಲೇ ನಿಲ್ಲಲ್ಲ ನೀರು, ಇಲ್ಲೆಲ್ಲ ಬರುತ್ತೆ ನೀರು. ಅವರಿಬ್ರು ಅಂತೂ ಕಾಣೆ ಆಗದಿರೋಷ್ಟು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೀವಿ ನನಗೂ ಗೊತ್ತಿಲ್ಲ. ಅಷ್ಟು ದೂರದಿಂದ ಬಂದ್ವಿ.
ಕತ್ಲು ಮಾಡಿಬಿಟ್ರು. ಅಷ್ಟು ದೂರದಿಂದ ಬಂದು ಈ ರೂಮ್ ನೋಡೋಕೆ ಬಂದ್ವಿ. ಯಾಕೋ ಇಷ್ಟ ಆಗಿಲ್ಲ. ಏನಂತೀಯ? ಕಾರ್ದಲ್ಲೆಲ್ಲೋ ಪಾರ್ಕ್ ಮಾಡಿ ಬಂದಿದ್ದೀವಿ, ಅಲ್ಲಿಗೆ ಹೋಗ್ಬೇಕು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ವಿದು. ತಿಚ್ಚೆ ಬಾಬು ಕೇಕ್ ತಿಚ್ಚೆ, ಬರ್ಡೇ ಕೇಕು. ಹ್ಯಾಪಿ ಬರ್ಡೇ ಅಂತ ಬರ್ಡೇ ಕೇಕ್ ಇದೆ, ಇವಳ ಬರ್ಡೇ ಕೇಕ್ ಇದು. ಮಧ್ಯಾಹ್ನದಿಂದ ಏನು ತಿಂದಿಲ್ಲದೆ ಆವಾಗಲೇ ಸ್ನ್ಯಾಕ್ಸ್ ತಿಂದಿದ್ದು. ಡೈರೆಕ್ಟ್ ಇವಾಗ ಬ್ರೆಡ್ ಆಮ್ಲೆಟ್ ತಿಂತಾ ಇದ್ದೀವಿ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಸೊ ಕಾರ್ನ ಅಲ್ಲೇ ಬಿಟ್ಟು ನಡ್ಕೊಂಡು ಬಂದಿರೋ ಕಾರಣ ಇವಾಗ ವಾಪಸ್ ಕಾರ್ ತರೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಹೋಮ್ ಸ್ಟೇ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರು ಮುಂದೆ ಹೋಗಿದ್ದಾರೆ. ಇಲ್ಲಿ ನಾನು ಮತ್ತು ಗಗನ ಅವರು ಹೋಗ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಸಖತ್ತಾಗಿದೆ ಜಾಗ. ಆರಾಮಾಗೆ ನೋಡಿ, ಅಷ್ಟು ದೂರದಿಂದ ಏನೋ ಒಂಥರ ಸುರಂಗ ಥರ ಇದೆ. ರೈನ್ ಕೋಟ್ ಕೊಟ್ಟಿದ್ದಾರೆ. ಇಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇಲ್ಲೆಲ್ಲ ಲಗೇಜ್ ಹೆಂಗೆ ತರೋದು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಬ್ಬರು ಬರಲಿಲ್ಲ, ಅವರಿಬ್ಬರು ಅಲ್ಲೇ ಇದ್ದಾರೆ. ಸೊ ನೋಡಿ, ಹಿಂಗಿದೆ ಜಾಗ. ಅಲ್ಲಿ ಪೂಲು, ಅದು ನಮ್ಮದು ಹೋಮ್ ಸ್ಟೇ. ಇದು ಈ ಕಡೆ ಅಂಕಲ್ ನೋಡಿ, ನಾವು ಇನ್ನೂ ಬರ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ. ನಾವಿಲ್ಲಿ ಬ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋಗ್ತಾ ಇರು ಹೋಗ್ತಾನೇ ಇರು ಅಂತ ಹೋಗ್ತಾನೇ ಇದ್ದೀವಿ. ತುಂಬ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಂದ್ವಿ ನೋಡಿ. ಬಟ್ ನೇಚರ್ ಮಾತ್ರ ಸಖತ್ತಾಗಿದೆ. ಗಗನ ಅವ್ರೇನೋ ಹೇಳ್ಬೇಕಂತೆ, ಹೇಳಿ. ಏನ್ ಗೊತ್ತಾ, ನಾವು ಇಲ್ಲಿ ಬರಕ್ ತುಂಬಾ ಇರಿಟೇಟ್ ಆಯ್ತು. ಇದವ್ರದ್ದು ಕಾಮನ್ ಬಿದೋಗ್ತಾನೆ ಇರ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಇವೇನು ಅನ್ಕೋಬೇಡಿ. ಬರೋದಕ್ಕೆ ತುಂಬಾ ಇರಿಟೇಟ್ ಆಗಿತ್ತು. ಆದ್ರೂ ಒಳ್ಳೆ ವ್ಯೂ ನೋಡೋದಕ್ಕಾದ್ರೂ ಬಂದಲ್ಲ ಅಂತ ಇವಾಗ ಖುಷಿ ಆಗ್ತಿದೆ. ಫೈನಲಿ ರೋಡಿಗೆ ಬಂದ್ವಿ. ಇಲ್ಲಿ ಕಾರು, ಟೂ ವೀಲರ್ ಎಲ್ಲ ಹೋಗಲ್ಲ. ಅಲ್ಲಿ ಟೂ ವೀಲರ್ ಇದೆ, ಹೋಗಬೇಕು. ನಮ್ಮ ಕಾರ್ ಸೀರಿಯಸ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಹೋಗಿ ಹುಡ್ಕೊಂಡು ಕಾರ್ ತಗೊಂಡು ಬರೋಣ ವಾಪಸ್. ಸೊ ನೈಟ್ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಬೀಚ್ ಸೈಡ್ ಹೋಮ್ ಸ್ಟೇ ಮಾಡಿದ್ದೀವಿ. ನೋಡೋಣ, ಇನ್ನು ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನಾವು ಆ್ಯಕ್ಚುಲಿ ಕಾರು ತಗೊಂಡು ಈ ರೂಟಿಂದ ಬಂದು ಈ ರೂಟಲ್ಲಿ ಬರ್ದೆ ಇನ್ಯಾವುದೋ ರೂಟಲ್ಲಿ ಇಕ್ಕಿದೀವಿ ಗಾಡಿನ. ಇಲ್ಲಿ ಪಾರ್ಕ್ ಮಾಡಬೇಕಿತ್ತು. ಅದಿನ್ನೂ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಓ, ಈ ಥರನಾ? ಅಲ್ಲೇ ಅದೇ ಬೀಚ್ ಸ್ಟೇ ಅಲ್ಲೇ ಇರೋದು ನಾವು. ಸೊ ಇವಾಗ ನಾವು ಕಾರ್ ತಗೊಂಡು ಇಲ್ಲಿಂದ ಬರಬೇಕು. ತುಂಬ ದೂರ ಇದೆ. ಫ್ರೆಂಡ್ಸ್, ಕಾರ್ ಅಲ್ಲೆಲ್ಲೂ ನಿಲ್ಸಿದ್ವಿ, ತರೋದಕ್ಕಾಗ್ತಾ ಇಲ್ಲ. ಅವ್ರ ಗಾಡಿಲಿ ಒಬ್ಬರೇ ಹೋಗ್ಬೇಕಾಗಿತ್ತು. ಹುಡುಗಿ ಏನು ಮಾಡೋಕ್ಕಾಗಲ್ಲ, ಅದು ವಿಧಿ ಇಲ್ಲದೆ ಅಷ್ಟು ಹೋಗ್ಲೇಬೇಕಿತ್ತು. ಹೋಗಿ ಕಾರ್ ಎತ್ಕೊಂಡ್ಬಂದು ಲಗೇಜ್ ತರಬೇಕಿತ್ತು. ಲಗೇಜ್ ತರೋದಕ್ಕೂ ಫುಲ್ಲು ಮಳೆ. ಮೇಡಮ್ ಒಂದು ಪಾಪ ನೋಡಿ ಎಲ್ಲರೂ ಲಗೇಜ್ ತಂದಿದ್ದಾರೆ. ಅಲ್ಲಲ್ಲ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಬಾರೆ ಇಲ್ಲಿ ತಿರ್ಗೆ. ಅವತಾರ ನೋಡಿ. ರೈನ್ ಕೋಟು ಒಂದು ಹೆಲ್ಪ್ ಮಾಡ್ರೆ ಅಂದರೆ ಬಂದಿಗೆ ಹೆಲ್ಪ್ ಮಾಡಿರೋದು. ಬಿಟ್ಟು ಬರ್ಬೇಕಿತ್ತು, ಏನಾದರೂ ಗೊತ್ತಾಗಿರೋದು. ನಿನ್ನ ಮನದಾಳದ ಮಾತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹಬ್ಬ, ಫೈನಲಿ ಡ್ರೆಸ್ ಚೇಂಜ್ ಆಯಿತು, ರೂಮಿಗೆ ಬಂದ್ವಿ. ನಾವು ಯಾವ ರೂಮ್ ಬೇಡ ಅಂತ ಹೋಗ್ತಿದ್ವೋ ಆದರೆ ನಾವು ಅದೇ ರೂಮಿಗೆ ಮತ್ತೆ ಬಂದಿದ್ದೀವಿ. ಯಾಕೆ ಗೊತ್ತಾ? ಬನ್ನಿ.
ಇದೆ ನಮ್ಮ ರೂಮಿನ ವ್ಯೂ ಪಾಯಿಂಟ್. ಸಕ್ಕತ್ತಾಗಿದೆ. ಸೊ ಬೇಕಂತಾನೆ ಈ ರೂಮ್ ಮಾಡ್ಕೊಂಡ್ವಿ, ನಮ್ಗೆ ವ್ಯೂ ಬೇಕು ಅಂತಾನೆ ಮಾಡ್ಕೊಂಡಿದ್ವಿ. ಹೇಗಿದೆ? ಸೊ ಇದು ಬಂದು ಗೋಕರ್ಣದಲ್ಲಿ ಬಂದು ಕೂಡ್ಲಾ ಬೀಚಲ್ಲಿ ಇದು ಬಂದು ರೆಸಾರ್ಟ್ ನೇಮ್ ಇದೆ. ನಾನು ರೆಸಾರ್ಟ್ ನೇಮು ಹೇಳ್ತೀನಿ, ನಿಮಗೆ ನಾನು ಮತ್ತೋಗ್ಬಿಟ್ಟಿದ್ದೀನಿ. ಆ ರೆಸಾರ್ಟಲ್ಲಿ ನಾವು ಬಾಲ್ಕನಿ ರೂಮ್ ತೊಗೊಂಡಿದ್ವಿ ಬಿಕಾಸ್ ಆಫ್ ವ್ಯೂ ಪಾಯಿಂಟ್ ಹತ್ರ. ಇವಾಗ ವ್ಯೂ ಪಾಯಿಂಟ್ ಹತ್ರ ಹೋಗ್ತೀವಿ, ಚೆನ್ನಾಗಿ ಫಿಶ್ ತಿಂತೀವಿ, ಸಿಕ್ಕಾಪಟ್ಟೆ ಊಟ ಮಾಡ್ತೀವಿ. ಆ್ಯಂಡ್ ಕ್ರ್ಯಾಬ್ ಇರುತ್ತೆ. ನೋಡೋಣ, ಯಾವುದು ಟ್ರೈ ಮಾಡಿಲ್ಲ, ನಮ್ಮ ಗ್ಯಾಂಗ್ ಫುಲ್ಲು ಟ್ರೈ ಮಾಡೋಣ ಅಂತ ಐಡಿಯಾ ಇದೆ. ನೋಡೋಣ. ಇವತ್ತು ಟಾಸ್ಕ್ ಏನಿತ್ತು ಅಂದರೆ ಕಾರ್ ಎಲ್ಲೋ ಪಾರ್ಕ್ ಮಾಡಿದ್ವಿ, ರೂಮ್ ಎಲ್ಲೋ ಮಾಡಿದ್ವಿ, ಬರೋ ದಾರಿಯಲ್ಲಿ ಬರ್ದಿಲ್ದೆ ಬೇರೆ ದಾರಿಯಲ್ಲೆಲ್ಲ ಬಂದ್ವಿ, ಸಮುದ್ರದಲ್ಲಿ ದಾಟ್ಕೊಂಡು ಬಂದ್ವಿ ರೂಮ್ಗೆ. ಅದೊಂದು ಇತ್ತಲ್ಲ, ಸಮುದ್ರ ದಾಟ ತನಕ ಏನು ಮಳೆ ಇರಲಿಲ್ಲ, ಆಮೇಲೆ ವಿಪರೀತ ಮಳೆ, ಜೋರು ಮಳೆ ಇವಾಗ. ಸೊ ವಿ ಆರ್ ಸೇಫ್. ಯಾರು ಇಂಥ ಸಾಹಸ ಮಾಡಬೇಡಿ ಸಮುದ್ರ ಹತ್ರ, ಯಾಕೆ ಅಂದರೆ ರೋಡ್ಸ್ ಇರುತ್ತೆ, ಬಂದ್ಬಿಡಿ ರೋಡಲ್ಲಿ. ನಾವು ಗೊತ್ತಿಲ್ಲದೆ ಮಾಡಿದ್ದು. ತಪ್ಪು ಮಾಡಕ್ ಹೋಗ್ಬೇಡಿ, ಯಾವುದೋ ಲೊಕೇಶನ್ ಹೋಗಿ ಯಾವುದೋ ಇದು ಮಾಡಿಕೊಂಡು ಗೂಗಲ್ ಮ್ಯಾಪ್ ಮಾತ್ರ ನಂಬೇಡಿ. ಹೌದು, ಗೂಗಲ್ ಮ್ಯಾಪ್ ನಂಬಿದ್ರೆ ನಮ್ಮ ಥರ ಡಬಲ್ ಟಾಸ್ಕ್ ತಗೊಂಡು ಹೋಗ್ಬೇಕಾಗತ್ತೆ. ಹುಷಾರಾಗಿ ಬನ್ನಿ. ಸೊ ನೈಟ್ ಡ್ರೈವ್ ಮಾಡಲ್ಲ ಅಂತ ಫಿಕ್ಸ್ ಮಾಡಿಕೊಂಡು ಪರವಾಗಿಲ್ಲ ಸ್ಟೇ ಆಗೋಣ, ಒಂದಿನ ಎಕ್ಸ್ಟೆಂಡ್ ಆದ್ರೂ ನೋ ಪ್ರಾಬ್ಲಮ್ ಅಂತ ಇವತ್ತು ಸ್ಟೇ ಆಗಿ ಏನು ತಿನ್ಬೇಕೋ ಅದು ತಿಂದು ಚೆನ್ನಾಗಿ ನಿದ್ದೆ ಮಾಡೋಣ. ಎಸ್, ಏನು ತಿಂತೀವಿ ಅಂತ ನೋಡೋಣ ಈಗ. This is my outfit. This is my outfit. ಕಾಣಿಸ್ತಿದೆ ಅಲ್ಲಿ ನೋಡಿ, ಅವಳು ಕಾಣಿಸ್ತಿದೆಯಲ್ಲೇ. ಎಷ್ಟು ಜೋರಾಗಿ ಬೀಸ್ತಾ ಇದೆ ಅಂದ್ರೆ ನೋಡಿ. ಇಡೀ ರೆಸಾರ್ಟ್ ಅಲ್ಲಿ ಯಾರು ಇಲ್ಲ, ಬರೀ ನಾವುಗಳೇ. ಅವಳು ಯಾವಳ ಬಡ್ಕೊತ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ.